ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನಾವು ಸ್ಥಳೀಯ ಮುಳುಬಾಗಿಲಿನ ಸ್ಥಳೀಯ ಭಜನಾ ಮಂಡಳಿಯ ಸದಸ್ಯರು, ತಿರುಪತಿಯ ಶ್ರೀ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಭಜನಾ ಮಂಡಳಿಯವರು. ಮುಳುಬಾಗ್ಲಲ್ಲಿ ಶ್ರೀ ಶ್ರೀಪಾದರಾಜ ಮಠ ಅಂತ ಇದೆ. ಆ ಮಠದಲ್ಲಿ ನಮ್ಮ ಭಜನಾ ಮಂಡಳಿನ ನಡೆಸ್ತೀವಿ. ಸುಮಾರು 30 ಜನ ಸದಸ್ಯರಿದ್ದೀವಿ. 30 ವರ್ಷದಿಂದ ನಡೆಸ್ತಾ ಇದೀವಿ ಭಜನಾ ಮಂಡಳಿಯನ್ನ. ಪ್ರತಿ ಶುಕ್ರವಾರ ಶೋಭಾನೆ, ಈ ಅಧಿಕ ಮಾಸ, ಕಾರ್ತಿಕ್ ಮಾಸ, ಇಂಥ ಧನುರ್ಮಾಸ, ಹೀಗೆ ಪ್ರತಿ ಒಂದು ತಿಂಗಳಲ್ಲೂ ಒಂದೊಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೀವಿ. ಎಲ್ಲಾ ಸದಸ್ಯರು ಸಂತೋಷವಾಗಿ ಆಸಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಬಂದು ಪ್ರತಿ ಶುಕ್ರವಾರ ಶೋಭಾನೆ ಮಾಡ್ತಾರೆ. ಹಾಗೇನೆ ಈ ಊರಲ್ಲಿ ಕೂಡ ಎಷ್ಟೊಂದು 3-4 ದೇವಸ್ಥಾನಗಳಲ್ಲಿ ಒಂದೊಂದು ವಾರ ಒಂದೊಂದು ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡ್ತಾ ಇದೀವಿ. ಎಲ್ಲಾ ಭಜನಾ ಮಂಡಳಿ ಸದಸ್ಯರು ಲಕ್ಷ್ಮೀ ಶೋಭಾನೆಯನ್ನ ಬಾಯಿಗೆ ಹೇಳ್ತಾರೆ. ಮಠದಿಂದ ನಮಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಸೌಕರ್ಯಗಳನ್ನು ಮಾಡಿ ಕೊಡ್ತಾ ಇದ್ದಾರೆ. ಸುಮಾರು 30 ವರ್ಷಗಳಿಂದ ನಡೆಸ್ತಾ ಇದೀವಿ ಹಳೆಯ ಭಜನಾ ಮಂಡಳಿ. ಆವಾಗ ನಮ್ಮದು ಒಂದೇ ಇದ್ದಿದ್ದು, ಈಗ ನಮ್ಮ ಬೇರುಗಳು 6 ಆಗಿದೆ. 6 ಭಜನಾ ಮಂಡಳಿ ಇದೆ ಮುಳುಬಾಗ್ಲಲ್ಲಿ. ಇವಾಗ ಒಂದೊಂದ್ರಲ್ಲೂ 30-40 ಜನ ಸೇರ್ಕೊಂಡು ಮುಳುಬಾಗ್ಲಲ್ಲಿ ಸುಮಾರು ಒಂದು 400-500 ಜನ ಭಜನಾ ಮಂಡಳಿ ಸದಸ್ಯರಿದ್ದೀವಿ. ಎಲ್ಲೆಲ್ಲಿ ಕರೀತಾರೆ ನಮ್ಮನ್ನ, ತಿರುಪತಿ ಗಿರುಪತಿ ಎಲ್ಲ ಕಡೆಗೂ ಕರೀತಾ ಇರ್ತಾರೆ ಭಜನಾ ಮಂಡಳಿಯವ್ರನ್ನ. ಎಲ್ಲಾರನ್ನ ಕರ್ಕೊಂಡು ಹೋಗಿ ಶ್ರದ್ಧಾ ಭಕ್ತಿಯಾಗಿ ಸಕ್ಸಸ್ ಆಗಿ ಭಜನಾ ಕಾರ್ಯಕ್ರಮ ನಡೆಸ್ಕೊಂಡು ಅವ್ರು ಏನ್ ಹೇಳಿದಾರೆ ಆ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀವಿ. ಅಷ್ಟೇ ಅಲ್ಲ, ನಾವು ಕೂಡ ಸ್ವಂತವಾಗಿ ಎಲ್ಲೆಲ್ಲಿಗೂ ತೇರುಗಳು ಇನ್ನೊಂದು ಮತ್ತೊಂದು ಎಲ್ಲಿ ಆಗತ್ತೆ ಅಲ್ಲೆಲ್ಲ ಹೋಗಿ ದೇವ್ರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಭಗವಂತನ ಅನುಗ್ರಹ, ಶ್ರೀ ರಂಗವಿಠಲನ ಅನುಗ್ರಹ, ಶ್ರೀ ಶ್ರೀಪಾದರಾಜರ ಅನುಗ್ರಹ, ಗುರು ಮುಖ್ಯ ಪ್ರಾಣ ದೇವರ ಅನುಗ್ರಹ ನಮಗೆ ಆಗಿದೆ. ಹಿಂಗೆ ಆಗ್ತಾ ಇರ್ಲಿ ಅಂತ ನಾವು ಬಹಳ ಆಸೆ ಪಡ್ತೀವಿ. ಎಲ್ರೂ ಆಸಕ್ತಿಯಿಂದ ಒಗ್ಗಟ್ಟಾಗಿ ಬಂದು 30 ವರ್ಷದಿಂದ ಈ ಭಜನಾ ಮಂಡಳಿ ನಡೀತಾ ಇದೆ. ಸುಮಾರು 1000 ಹಾಡುಗಳು ಹೇಳ್ತೀವಿ, ದೇವರ ಹಾಡುಗಳನ್ನ ನಾವು. ನಮಗ ಅದೇ ಒಂದು ಟಾನಿಕ್ ಇದ್ದ ಹಾಗೆ. ಹರೇ ಶ್ರೀನಿವಾಸ ಅನ್ನೋದೇ ಒಂದು ಟಾನಿಕ್ ನಮ್ಗೆ. ಎಲ್ರಿಗೂ ಅವನೇ ದೇವರು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.